ಯಾಕೆ ಮೌನವಾಗ್ಬಿಟ್ಟೆ? ನೋಡು ಲಕ್ಷ್ಮಿ, ಎಲ್ಲ ಪ್ರೇಮಿಗಳಿಗೆ ಅಂತ ಬಂದೇ ಬರುತ್ತೆ. ನಮ್ ವಿಚಾರದಲ್ಲಿ ಇದು ಬೇಗ ಬಂತು. ಈಗ ನಿರ್ಧಾರ ನೀನ್ ತಗೋಬೇಕು. ಮೌನವಾಗಿರೋದು ಜಡವಸ್ತು. ನೀನು ನಿಮ್ ತಂದೆ ಜೊತೆ ಮಾತಾಡ್ಲೇಬೇಕು. ನಾನಾ? ಇಲ್ಲ, ನಾನು ಬೆಳೆದ ವಾತಾವರಣ, ನಮ್ಮಪ್ಪನ ಗುಣ ಗೊತ್ತಿದ್ದು ಈ ಮಾತಾಡ್ತಿದೀಯಾ? ಲಕ್ಷ್ಮಿ, ನೀನ್ ನನ್ನ ಜೀವನದಲ್ಲಿ ಬಂದ್ಮೇಲೆನೆ ಪ್ರೀತಿಗೆ ಅರ್ಥ ನನಗೆ ಗೊತ್ತಾಗಿದ್ದು. ಲಕ್ಷ್ಮಿ, ನಿನ್ ಮೇಲೆ ಆಸೆ ಇಟ್ಕೊಂಡೆ ನಾನು ನಿಮ್ಮ ಮನೆಗೆ ಬಂದಿತ್ತು. ಆಗ ನಿಮ್ಮ ಮನೆಯವರ ಮಧುರ ಬಾಂಧವ್ಯನ ನೋಡಿದೆ. ಈ ಮನೆಗೆ ಅಳಿಯಾಗಬಾರ್ದ ಅಂತ ಆಸೆ ಪಟ್ಟೆ. ಲಕ್ಷ್ಮಿ, ನಿಮ್ಮ ತಂದೆ ಅವ್ರ ಸಿದ್ಧಾಂತನೆಲ್ಲ ಬಲವಂತವಾಗಿ ನಿನ್ ಮೇಲೆ ಏರ್ತಾ ಇದ್ದಾರೆ. ನೀನು ಮೌನ ಮರಿಬೇಕು. ಇಲ್ಲಾಂದ್ರೆ ಅವರ ಕಂದಾಚಾರಕ್ಕೆ ನೀನ್ ಮೆಟ್ಲಾಗ್ಬಿಡ್ತೀಯ. ನಾನೇನ್ ಮಾಡ್ಲಿ ರವಿ? ನಾನೊಬ್ಬಳೇ ಇದ್ದಾಗ ನಮ್ಮಪ್ಪನ ಜೊತೆಲಿ ಮನಸ್ಸು ಬೆಚ್ಚಿ ಮಾತಾಡ್ಬೇಕು ಅನ್ಸುತ್ತೆ. ಅವ್ರ ಎದುರುಗಡೆ ಬಂದ್ರೆ ನಾನು ಮೌನವಾಗಿ ಹೋಗ್ಬಿಡ್ತೀನಿ. ಲಕ್ಷ್ಮಿ, ನೀನ್ ಮೌನ ಆಗ್ಬಿಟ್ರೆ ನಮ್ಮ ಪ್ರೀತಿ ಸತ್ತೋಗತ್ತೆ. ನೋಡು, ಹೆತ್ತವ್ರಿಗೆ ಮಕ್ಳು ಇಷ್ಟೇ ದೊಡ್ಡವರಾದ್ರು ಚಿಕ್ಕವ್ರ ತರನೇ ಕಾಣಿಸ್ತಾರೆ. ನೀನು ಮನಸ್ಸು ಬಿಚ್ಚಿ ಮಾತಾಡ್ಬೇಕು. ಆಗ್ಲೇ ನಿನ್ ಮನಸ್ಸಿನ ಭಾವನೆ ಅವ್ರಿಗೆ ಅರ್ಥ ಆಗೋದು. ನಾನು ನಿಮ್ ತಂದೆ ಹತ್ರ ಮಾತಾಡ್ಬೋದು. ಒಂದು ವೇಳೆ ಅವ್ರು ಒಪ್ಪೋದು, ಇಲ್ಲ ದೊಡ್ಡ ಘರ್ಷಣೆ ಆಗ್ಬೋದು. ಸುಖಾಂತನೇ ಆಗ್ಬೋದು, ಇಲ್ಲ ದುರಂತನೇ ಆಗ್ಬೋದು, ನನಗೆ ಗೊತ್ತಿಲ್ಲ. ಅದನ್ನ ನೀನು ಎದುರಿಸಕ್ ಸಿದ್ಧವಾಗಿದ್ಯಾ? ನೀನು ಅಳಬಾರ್ದು. ನೀನು ನನ್ನಲ್ಲಿದ್ಯಾ. ನೀನ್ ಹತ್ರೆ ನನ್ನ ಹೃದಯ ಅಳತೆ. ನೀನ್ ನನ್ನ ಸಿಕ್ಕಿಲ್ಲ ಅಂದ್ರೆ ನಾನು ಈ ಸಮುದ್ರದಲ್ಲಿ ರವಿ, ನೀ ನನಗ್ ಬೇಕು ರವಿ, ನೀ ನನಗ್ ಬೇಕು.